ಕ್ಯಾಬಿನೆಟ್ ಕ್ಲೈಮ್ಯಾಕ್ಸ್ ಜಾತಿ ಗಣತಿ ಮಂಡನೆಗೆ ಬಿಗ್ ಪ್ಲಾನ್ ಪರ ವಿರೋಧದ ಚರ್ಚೆ ನಡುವೆನೇ ಜಾತಿ ಗಣತಿಯ ಮಂಡನೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಗಣತಿ ವರದಿ ಮಂಡನೆ ಶುಭ ಶುಕ್ರವಾರನೇ ಪರ ವಿರೋಧದ ಚರ್ಚೆಗೆ ಬ್ರೇಕ್ ಹಾಕ್ತಾರಾ ಸಿಎಂ ಪರ ವಿರೋಧದ ಚರ್ಚೆ ನಡುವೆ ಮಂಡನೆಗೆ ಟೈಮ್ ಫಿಕ್ಸ್ ಮಾಡಿದ್ರ ಹಾಗಾದ್ರೆ ಸಿದ್ದು ಮಾಸ್ಟರ್ ಸ್ಟ್ರೋಕ್ ಕೊಡ್ತಾರ ಸಿದ್ದರಾಮಯ್ಯ ಕ್ಯಾಬಿನೆಟ್ ಕ್ಲೈಮ್ಯಾಕ್ಸ್ ಜಾತಿ ಗಣತಿಗೆ ಕೊಡತ್ತಾ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಕುತೂಹಲವನ್ನ ಮೂಡಿಸಿದೆ ಶುಕ್ರವಾರ ನಡೆಯುವಂತಹ ಸಚಿವ ಸಂಪುಟ ಸಭೆ ಪರ ವಿರೋಧದ ಚರ್ಚೆ ನಡುವೆ ಕೂಡ ಜಾತಿ ಗಣತಿ ಮಂಡನೆಗೆ ಬಿಹಾರದ ನಂತರ ನಮ್ಮ ರಾಜ್ಯದ ಜಾತಿ ಗಣತಿ ವಿಚಾರಣೆ ಬಹಳಷ್ಟು ಚರ್ಚೆಯಾಗಿತ್ತು. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಗಣತಿ ವರದಿ ಮಂಡನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಪರ ವಿರೋಧದ ಚರ್ಚೆಗೆ ಬ್ರೇಕ್ ಹಾಕ್ತಾರಾ ಸಿದ್ದರಾಮಯ್ಯ? ಏನಾಗಬಹುದು ಹಾಗಾದ್ರೆ ಶುಕ್ರವಾರ? ಬಹಳಷ್ಟು ಕುತೂಹಲ ಮೂಡಿಸಿದೆ ಶುಕ್ರವಾರ ನಡೆಯುವಂತಹ ಸಚಿವ ಸಂಪುಟ ಸಭೆಯ ವಿಚಾರ. ವರ್ಷದ ಫೆಬ್ರವರಿ 14ರಂದು ಸರ್ಕಾರಕ್ಕೆ ರಿಪೋರ್ಟ್ ಸಲ್ಲಿಕೆಯಾಗಿತ್ತು ಜಾತಿ ಗಣತಿಯ ವಿಚಾರ. ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆಯಿಂದ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಿದೆ. ಮತ್ತೆ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವುದಂತೂ ಫಿಕ್ಸ್. ಜಾತಿ ಗಣತಿ ಮಂಡನೆಯಾದ ಬಳಿಕ ಗಣತಿ ವರದಿ ಅಂಗೀಕಾರವಾಗುತ್ತೋ ಇಲ್ವೋ ಆ ಕುತೂಹಲ ಕೂಡ ಇದೆ. ಸೊ ಈ ಕ್ಯಾಬಿನೆಟ್ ಅಲ್ಲೇ ಕ್ಲೈಮ್ಯಾಕ್ಸ್ ಆಗುತ್ತಾ? ಈ ಹಿಂದೆ ದೆಹಲಿಗೆ ಹೋದ ಸಂದರ್ಭದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಜಾತಿ ಗಣತಿ ವಿಚಾರವನ್ನ ಅಲ್ಲಿ ಚರ್ಚೆ ಮಾಡಿದ್ರು. ಸೊ ಅಲ್ಲೇ ಏನಾದ್ರೂ ಗ್ರೀನ್ ಸಿಗ್ನಲ್ ಸಿಗ್ತಾ ಜಾತಿ ಗಣತಿ ಮಂಡನೆಗೆ? ಸಾಮಾಜಿಕ ಶೈಕ್ಷಣಿಕ ಜಾತಿ ಗಣತಿ ಮಂಡನೆ ಇದಾಗಿದೆ 2018ರಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ಏನೋ ಬದಲಾವಣೆ ಆಗಿರಲ್ವಾ ಅಂತ ವಿರೋಧ ಪಕ್ಷದವರು. ಜೊತೆಗೆ ಒಂದಷ್ಟು ಸಮುದಾಯಗಳೇನು ಮೇಲ್ವರ್ಗ ಅಂತಿದೆ ಅದೆಲ್ಲೋ ತಲೆ ಕೆಳಗಾಗುತ್ತೆ, ಬದಲಾವಣೆಗಳಾಗಿ ಹೋಗುತ್ತೆ. ಸೊ ಹಾಗಾಗಿ ವರದಿ ಮಂಡನೆ ಮಾಡೋದು ಬೇಡ, ಎಲ್ಲೋ ಹಿಂದುಳಿದ ವರ್ಗಗಳೇ ಮೇಲ್ಸ್ಥಾನಕ್ಕೆ ಬಂದ್ಬಿಡುತ್ತಾ, ಈ ರೀತಿ ಒಂದಷ್ಟು ನಾನಾ ಅಸಂಪ್ಷನ್ಸ್ಗಳಿದೆ. ಸೊ ಹಾಗಾಗಿ ಜಾತಿ ಗಣತಿಗೆ ಒಬ್ರು ಬೇಕು ಅಂದ್ರೆ ಒಬ್ರು ಬೇಡ ಅಂತಾರೆ. ಈಗ ಶುಕ್ರವಾರ ಅದಕ್ಕೆ ಕ್ಲೈಮ್ಯಾಕ್ಸ್ ಸಿಗತ್ತಾ ಜಾತಿ ಗಣತಿ ಮಂಡನೆಗೆ? ಪರ ವಿರೋಧದ ಚರ್ಚೆ ನಡುವೆನೆ ಕ್ಲೈಮ್ಯಾಕ್ಸ್ ಬೀಳೋ ಸಾಧ್ಯತೆ ಇದೆ. ನೋಡೋಣ ಏನೆಲ್ಲ ಆಗ್ಬೋದಂತೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ ನ್ಯೂಸ್ ಡೆಸ್ಕ್ ಇಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಈ ಜಾತಿ ಗಣತಿ ವಿಚಾರ ಬಿಹಾರ ಆದ ನಂತರ ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರ ಸಾಕಷ್ಟು ಚರ್ಚೆಗೆ ಬಂದಿತ್ತು. ಅಲ್ಲಿ ಮಂಡನೆ ಆಯ್ತು, ನಮ್ಮಲ್ಲಿ ಯಾವಾಗ ಅಂತ. ಜೊತೆಗೆ ನಮ್ಮಲ್ಲಿ ಜಾತಿ ಗಣತಿ ಆಗಿ ಈಗಾಗಲೇ ವರ್ಷಗಳೇ ಕಳೆದು ಹೋಗಿದೆ. ಸೊ ಆ ಜಾತಿ ಗಣತಿಯನ್ನ ಇಟ್ಕೊಂಡು ಇಲ್ಲಿ ಮಂಡನೆ ಮಾಡೋದು ಬೇಡ ಅಂತ ಒಂದಷ್ಟು ಜನ ಹೇಳ್ತಾರೆ, ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಇನ್ನೊಂದು ಕಡೆ ಸರ್ಕಾರ ಅಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದಂತಹ ಜಾತಿ ಗಣತಿ, ಸೊ ಮತ್ತೆ ಮಾಡ್ಬೇಕಂದ್ರೆ ಮತ್ತೆ ಕೋಟ್ಯಾಂತರ ರೂಪಾಯಿ ತರಬೇಕು ಅಂತ. ಸೊ ಈ ರೀತಿ ಒಂದಷ್ಟು ಪರ ವಿರೋಧ ಲೆಕ್ಕಾಚಾರಗಳ ನಡುವೆ ಜಾತಿ ಗಣತಿಯ ವಿಚಾರ ಈಗ ಶುಕ್ರವಾರ ನಡೆಯುವಂತಹ ಕ್ಯಾಬಿನೆಟ್ ಮೇಲೆ ನಿಂತಿದೆ ಅಂತ ಸದ್ಯದ ಅಪ್ಡೇಟ್ಸ್. ಬಸವರಾಜ್,
ಪವಿತ್ರ ಈಗಾಗಲೇ ರಾಜ್ಯದಲ್ಲಿ ಜಾತಿ ಗಣತಿ ಅಂತಕ್ಕಂಥ ವರದಿಯನ್ನ ಅನುಷ್ಠಾನ ಮಾಡಬೇಕು ಅನ್ನುವಂಥದ್ದು ಸಾಕಷ್ಟು ಈಗಾಗಲೇ ಹಲವು ಸಮುದಾಯಗಳು ಕೂಡ ಈಗಾಗಲೇ ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಹೇರ್ತಾ ಇದ್ದಾವೆ. ಜಾತಿ ಗಣತಿ ಅನುಷ್ಠಾನ ಮಾಡಿದರೆ ಏನು ಆ ಒಂದು ಜನಸಂಖ್ಯೆಯ ಆಧಾರದ ಮೇಲೆ ಅವರಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಬಲರಾಗುವಂತಹ ಒಂದಿಷ್ಟು ಅವಕಾಶಗಳು ಕೂಡ ಇರುವಂಥದ್ದು. ಹಾಗಾಗಿ ಜಾತಿ ಗಣತಿ ಅಂತಕ್ಕಂಥದ್ದನ್ನು ಜಾರಿ ಮಾಡಲೇಬೇಕು, ಅನುಷ್ಠಾನ ಮಾಡಲೇಬೇಕು ಅನ್ನುವಂಥದ್ದು ಹಿಂದ ನಾಯಕರ ಹಲವಾರು ದಲಿತ ಸಚಿವರ ಕೂಡ ಒತ್ತಾಯ ಕೂಡ ಇರ್ತಕ್ಕಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ಜಾತಿ ಗಣತಿ ವರದಿಯನ್ನ ಅನುಷ್ಠಾನದಲ್ಲಿ ಪರ ವಿರೋಧಗಳು ಕೂಡ ಚರ್ಚೆ ಆದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒಂದಿಷ್ಟು ಈ ಜಾತಿ ಗಣತಿ ವರದಿಯನ್ನು ಅನುಷ್ಠಾನ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ, ಮಾತ್ರ ಅದನ್ನ ಅನುಷ್ಠಾನ ಮಾಡುವಂತ ಒಂದು ಸಾಹಸಕ್ಕೆ ಹೋಗ್ತಾ ಇಲ್ಲ. ಈಗಾಗಲೇ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಜಾತಿ ಗಣತಿ ವರದಿಯನ್ನು ಕೂಡ ಈಗ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರ್ತಕ್ಕಂಥದ್ದು. ಅದರಲ್ಲಿ ಆ ವರದಿಯಲ್ಲಿ ಏನಿದೆ ಅನ್ನುವಂಥದ್ದನ್ನು ಕೂಡ ಈಗ ಒಂದು ಬಾರಿ ಕ್ಯಾಬಿನೆಟ್ನಲ್ಲಿ ಕೂಡ ಚರ್ಚೆ ನಡೆಸಿರ್ತಕ್ಕಂಥದ್ದು. ಆದರೆ ಇಲ್ಲಿ ಪ್ರಬಲ ಸಮುದಾಯಗಳು ಒಂದ್ ಕಡೆ ಅವೈಜ್ಞಾನಿಕವಾಗಿರ್ತಕ್ಕಂಥ ಜಾತಿ ಗಣತಿ ಇದು, ಹಾಗಾಗಿ ಇದನ್ನ ಮರು ಜಾತಿ ಗಣತಿ ಆಗಬೇಕು, ಈಗಿರ್ತಕ್ಕಂಥ ಆಧುನಿಕ ತಂತ್ರಜ್ಞಾನಗಳನ್ನ ಬಳಸಿಕೊಂಡು ಮಾಡಬೇಕು. ಮತ್ತೆ ಕೆಲವೊಂದಿಷ್ಟು ಈ ಒಂದು ಜಾತಿ ಗಣತಿಯಲ್ಲಿ ಒಳಪಂಗಡಗಳು ಇರ್ತಕ್ಕಂಥದ್ದು, ಕೆಲವಷ್ಟು ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳಲ್ಲಿ ಕೂಡ ಕೆಲವಷ್ಟು ಸರಿಯಾದಂಥ ವೈಜ್ಞಾನಿಕವಾಗಿರ್ತಕ್ಕಂಥ ಜಾತಿ ಗಣತಿ ಸರ್ವೆ ನಡೆದಿಲ್ಲ ಇದು ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಆರೋಪ. ಈ ಆರೋಪಗಳ ಮಧ್ಯೆಯೂ ಕೂಡ ಇಲ್ಲಿ ಕಾಂಗ್ರೆಸ್ ಕೂಡ ಒಂದ್ ಕಡೆ ಎಸಿಸಿಯಲ್ಲಿ ಕೂಡ ಪ್ರಣಾಳಿಕೆಯಲ್ಲಿ ಕೂಡ ಜಾತಿ ಗಣತಿ ವರದಿಯನ್ನು ನಾವು ಅನುಷ್ಠಾನ ಮಾಡ್ತೇವೆ ಅನ್ನುವಂಥದ್ದನ್ನು ಕೂಡ ಹೇಳಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಈಗ ಕಾಂಗ್ರೆಸ್ ಪಕ್ಷದ ಹಲವು ನಾಯಕರಲ್ಲೇ ಒಂದಿಷ್ಟು ಇದಕ್ಕೆ ಪರ ವಿರೋಧ ವ್ಯಕ್ತವಾದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇದನ್ನು ಅನುಷ್ಠಾನ ಮಾಡಬೇಕು ಅನ್ನುವಂಥದ್ದು ದೊಡ್ಡ ಮಟ್ಟಿಗೆ ಗೊಂದಲ ಕೂಡ ಸೃಷ್ಟಿ ಆಗ್ತಾ ಇದೆ. ಹಾಗಾಗಿ ಇದೀಗ ಗುಜರಾತ್ನಲ್ಲಿ ಕೂಡ CWC ಸಭೆ ನಡೀತಾ ಇದೆ. ಆ ಸಭೆಯಲ್ಲೂ ಕೂಡ ಈ ಬಗ್ಗೆ ರಾಹುಲ್ ಗಾಂಧಿ ಅವ್ರ ಜೊತೆ CM ಸಿದ್ದರಾಮಯ್ಯನವರು ಜಾತಿ ಗಣತಿ ವರದಿಯನ್ನ ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ಈ ರೀತಿಯಾಗಿ ಪರ ವಿರೋಧಗಳು ಕೂಡ ಚರ್ಚೆ ಆಗ್ತಾ ಇದ್ದಾವೆ. ಹಾಗಾಗಿ ಇದನ್ನು ಯಾವ ರೀತಿಯಾಗಿ ಇದನ್ನ ಅನುಷ್ಠಾನ ಮಾಡಬೇಕು ಅನ್ನುವಂಥದ್ದರ ಬಗ್ಗೆ ಚರ್ಚೆ ನಡೆಸುವಂತ ಎಲ್ಲ ಸಾಧ್ಯತೆ ಕೂಡ ಇರುವಂಥದ್ದು. ಅಲ್ಲಿ ರಾಹುಲ್ ಗಾಂಧಿ ಅವರ ಅನುಮತಿ ಪಡೆದುಕೊಂಡು ರಾಜ್ಯದಲ್ಲಿ ಈಗ ಏನು ಶುಕ್ರವಾರ ಕ್ಯಾಬಿನೆಟ್ ಸಭೆ ಕೂಡ ಇರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಜಾತಿ ಗಣತಿ ವರದಿಯ ಬಗ್ಗೆ ಮತ್ತೊಮ್ಮೆ ಪರಾಮರ್ಶೆ ನಡೆಸಿ ಇದನ್ನ ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ಆ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಆಗುವಂತ ಎಲ್ಲ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗಾಗಿ ಈಗ ಒಂದಿಷ್ಟು ಪ್ರಬಲ ಸಮುದಾಯಗಳು, ಲಿಂಗಾಯತ ಆಗಿರ್ಬೋದು, ಒಕ್ಕಲಿಗ ಆಗಿರ್ಬೋದು, ಈ ಸಮುದಾಯಗಳು ಈ ಜಾತಿ ಗಣತಿ ವರದಿನೇ ಅನುಷ್ಠಾನ ಆಗೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಒಂದು ಕಡೆ ಹಠ ಕೂಡ ಹಿಡಿದಿರ್ತಕ್ಕಂಥದ್ದು. ಆದರೆ ಇದಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಅವರ ಒಂದು ಪ್ರಣಾಳಿಕೆಯಲ್ಲಿ ಕೊಟ್ಟಂತೆ ಅದನ್ನು ಜಾತಿ ಗಣತಿ ಒಂದು ಅನುಷ್ಠಾನ ಮಾಡೇ ಮಾಡ್ತೇವೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಸರ್ಕಾರ ಯಾವ ರೀತಿಯಾಗಿ ಇದನ್ನ ನಿಭಾಯಿಸುತ್ತೆ, ಈ ಜಾತಿ ಗಣತಿ ವರದಿಯನ್ನು ಅನುಷ್ಠಾನ ಮಾಡ್ತಾರಾ ಮಾಡಲ್ವಾ ಅನ್ನುವಂಥದ್ದೇ ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ.